ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕದ ಮಹಾಜನತೆ 2023ಕ್ಕೆ ದೊಡ್ಡ ಸಂದೇಶ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಅಪರ ವಿಶ್ವಾಸವಿಟ್ಟು 136 ಸ್ಥಾನ ಕೊಟ್ಟು ಅಧಿಕಾರಕ್ಕೆ ತಂದಿದ್ದಾರೆ. 140 ಸ್ಥಾನಗಳು ಈಗ ಇದೆ. ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಇದ್ರೂ ಜನ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ಹೀಗಾಗಿ 2 ವರ್ಷದ ಸಂಭ್ರಮ, ಕೊಟ್ಟ ಮಾತು ಉಳಿಸಿಕೊಂಡಿದ್ದೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಹೊಸಪೇಟೆಯಲ್ಲಿ ಮಾತನಾಡಿದ್ರು. 20ನೇ ತಾರೀಕು ಸಮಾವೇಶ ಮಾಡ್ತೀವಿ. 5 ಗ್ಯಾರಂಟಿ ಅನುಷ್ಠಾನ ಹಿನ್ನೆಲೆ ನಾವು ನಾನಾ ಕಡೆ ಸಮಾವೇಶ ಮಾಡಿದ್ದೀವಿ. ಜನರಲ್ಲಿ ಹೊಸ ಶಕ್ತಿ ತುಂಬಬೇಕು. ಕಂದಾಯ ಇಲಾಖೆಯಿಂದ 1 ಲಕ್ಷ ಫಲಾನುಭವಿಗಳಿಗೆ ಹಕ್ಕು ಪತ್ರ ವಿತರಣೆ ಮಾಡ್ತೀವಿ. ಉಳಿದ ಸಂಭ್ರಮ ಆಚರಣೆ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರು, ಮಂತ್ರಿಗಳ ಜೊತೆ ಬರ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವೀಕ್ಷಣೆ ಮಾಡ್ತಾರೆ. ಪಕ್ಷ ಸರ್ಕಾರ ಒಟ್ಟಿಗೆ ಸೇರಿ ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ. ನಾವು ಕೊಟ್ಟ ಮಾತು ಉಳಿಸಿಕೊಂಡಿದ್ದೀವಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿದ್ದೀವಿ. ನವಿಲಿ ಗ್ರಾಮದ ಬಳಿ ಜಲಾಶಯದ ಕುರಿತು ನಾವು ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿದ್ದೀವಿ. ನಾನು ಆಂಧ್ರ ಸಿಎಂ ಜೊತೆ ಮಾತನಾಡಿದ್ದೇನೆ. ಟೆಕ್ನಿಕಲ್ ಟೀಮ್ ಬಂದಿದೆ, ಪರಿಶೀಲನೆ ಮಾಡಿದೆ. ನೀರು ಉಳಿಸಿಕೊಳ್ಳೋಕೆ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ. ಬಸವಸಾಗರ ಜಲಾಶಯಕ್ಕೆ ನೀರು ಶಿಫ್ಟ್ ಮಾಡಲು ಚಿಂತನೆ ನಡೆಸಲಾಗಿದೆ. ಎಲ್ಲ ಗೇಟ್ಗಳ ಬದಲಾವಣೆ ಮಾಡ್ತೀವಿ. 3 ರಾಜ್ಯ ಸೇರಿ ಅದನ್ನ ಮಾಡ್ತೀವಿ. ಈ ವರ್ಷ ಗೇಟ್ ಬದಲಾವಣೆ ಆಗ್ಲಿಕ್ಕಿಲ್ಲ, ಅಂದಿದ್ದಕ್ಕೆ ನೋಡೋಣ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಕಳಸಾ ಬಂಡೂರಿ ವಿಚಾರದಲ್ಲಿ ನಾನು ಕೇಂದ್ರದ 4 ಜನ ಸಚಿವರ ಬಳಿ ಮಾತನಾಡಿ ಬಂದಿರುತ್ತೇನೆ. ಪ್ರತ್ಯೇಕ ಸಭೆ ಮಾಡ್ತೀನಿ ಅಂತಿದ್ದಾರೆ. ಆಪರೇಷನ್ ಸಿಂಧೂರ ಬಗ್ಗೆ ನಾನು ಹೀಗೇನು ಮಾತನಾಡಲ್ಲ. ವಿಜಯನಗರದಲ್ಲಿ ವಿಜಯ ಇದೆ ಅಂತ ಇಲ್ಲಿ ಸಮಾವೇಶ ಮಾಡ್ತೀವಿ. ವಿಜಯನಗರ ಜಿಲ್ಲೆಯಲ್ಲಿ ಬಣ ರಾಜಕೀಯವಿಲ್ಲ. ಒಂದೇ ಬಣ ಕಾಂಗ್ರೆಸ್ ಬಣ ರಾಜಕೀಯ ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು. ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಯಾರು ಬೇಕಾದ್ರೂ ಹಾಕ್ಲಿ, ಖಾಸಗಿಯವರು ಹಾಕ್ಲಿ, ರಾಜ್ಯ ಸರ್ಕಾರದಿಂದ ಹಾಕೋಕೆ ಆಗಲ್ಲ ಅಂತ ಹೇಳಿದ್ರು. ಆ ಪಟ್ಟವನ್ನು ಸ್ವೀಕಾರ ಮಾಡೋಂಥವ್ರು ಒಂದು 50,000 ಜನ ಈ ಹತ್ತಿರ ಇರೋ ಜಿಲ್ಲೆಯಿಂದ ನಾವು ಅವ್ರನ್ನೆಲ್ಲ ಆಹ್ವಾನಿಸ್ತಾ ಇದ್ದೇವೆ. ಮಿಕ್ಕಿದ್ದು ಸಂಭ್ರಮವನ್ನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಸಾರ್ವಜನಿಕರು ಇದನ್ನು ಆಚರಣೆ ಮಾಡಲಿಕ್ಕೆ, ಭಾಗವಹಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಇನ್ನು ಸದ್ಯದಲ್ಲೇ ಮುಖ್ಯಮಂತ್ರಿಗಳು ಕೂಡ ಬಂದು ಇದನ್ನು ವೀಕ್ಷಣೆಯನ್ನು ಕೂಡ ಅವರು ಮಾಡೋರಿದ್ದಾರೆ. ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಈಗ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರತಿಯೊಂದು 6-7 ಜಿಲ್ಲೆಗೆ ಎಲ್ಲ ಮಂತ್ರಿಗಳನ್ನ, ಕೆಲವು ಹಿರಿಯ ಶಾಸಕರನ್ನು ಕೂಡ ನಾವು ಹಾಕಿದ್ದೇವೆ. ಕೆಲವು ಮಂತ್ರಿಗಳೆಲ್ಲ ಪಕ್ಕದ ಒಂದೊಂದು ಕ್ಷೇತ್ರಕ್ಕೆ ಹೋಗಿ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂತ ಮುನ್ನೋಟವನ್ನು ಮಾಡ್ತಾ ಇದ್ದಾರೆ. ಅದಾದಮೇಲೆ ನಮ್ಮ ಕಾರ್ಯಕರ್ತರ ಸಭೆಯನ್ನು ಕೂಡ ಉದ್ದೇಶಿಸಿ ಅವರು ಕೂಡ ಈ ಸರ್ಕಾರದ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗ್ತಾಯಿದ್ದಾರೆ. ಪಕ್ಷ ಮತ್ತು ಸರ್ಕಾರ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಬೆಂಬಲವಾಗಿ, ಇದು ಸರ್ಕಾರದ ಕಾರ್ಯಕ್ರಮ, ಇದು ಬೆಂಬಲವಾಗಿ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಇದಕ್ಕೆ ಇಡೀ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ನಾವೇನು ಮಾತು ಕೊಟ್ಟಿದ್ದೇವೆ ಒಂದೊಂದಾಗಿ ನಾವು ಅದನ್ನು ಚಾಲನೆಯನ್ನು ನಾವು ತಂದಿದ್ದೇವೆ. ಸೊ ಹಂಗೆ ನಿನ್ನೆ ಕೂಡ ಬೆಂಗಳೂರು ನಗರ ಅದಕ್ಕೊಂದು ಹೊಸ ರೂಪವನ್ನು ಕೊಟ್ಟಿದ್ದೇವೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂಥೇಳಿ ಬೆಂಗಳೂರು ನಗರ ಕೂಡ ಈಗಾಗಲೇ ತೀರ್ಮಾನ ಆಗಿದೆ. ಸೊ ಇವತ್ತು 1 ಲಕ್ಷ ಜನರಿಗೆ ಪಟ್ಟವನ್ನು ಕೊಡುವಂಥದ್ದು, ಅಂದರೆ ದಾಖಲೆಗಳು ಕೊಡುವಂಥ ಕೆಲಸ ಕೂಡ ನಾವು ಮಾಡ್ತಾಯಿದ್ದೇವೆ. ಮುಂದಕ್ಕೆ ಏನು ನಿಮಗೆಲ್ಲ ಅನುಕೂಲ ಆಗೋವಂಥದ್ದು ಭಾಳ ಒಂದು ಪ್ರಶ್ನೆ ನೀವು ಕೇಳ್ತೀರಿ, ಅದಕ್ಕೆ ನಾವು ಮುಂಚಿತ ಉತ್ತರ ಕೊಡ್ತಾಯಿದ್ದೀನಿ. ಈಗ ಪಕ್ಕದ ನವಿಲೆ ಡ್ಯಾಮ್ ಬಗ್ಗೆ ನಾವು ನಮ್ಮ ಬಜೆಟಲ್ಲಿ ಪ್ರಸ್ತಾವನೆಯನ್ನು ನಾವು ಮಾಡಿದ್ದು. ಅದು ಒಂದು ಆಲ್ಟ್ರೇಟ್ಗೆ ಇನ್ನೊಂದು ವ್ಯವಸ್ಥೆಗೆ ನಮ್ಮ ಟೆಕ್ನಿಕಲ್ ಟೀಮು ಕೊಟ್ಟಿದ್ದಾರೆ. ನಾನು ಆಂಧ್ರ ಚೀಫ್ ಮಿನಿಸ್ಟ್ರಿಗೆ, ತೆಲಂಗಾಣ ಚೀಫ್ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಆಂಧ್ರ ಚೀಫ್ ಮಿನಿಸ್ಟ್ರಿಗೆ ಟೈಮ್ ಕೊಟ್ಟಿಲ್ಲ. ಅವ್ರಿಗೂ ನಮ್ಮ ಬೋರ್ಡಿಂದ ಹೊಸ ಒಂದು ಪ್ರೆಸೆಂಟೇಷನ್ ನಾವು ಕೊಟ್ಟಿದ್ದೇವೆ. ಏನು 24ರಿಂದ 28 TMC ಏನು ಉಳಿಸ್ಕೊಳ್ಬೇಕು, ಆ ರೈತರಿಗೆ ಅನುಕೂಲ ಆಗಬೇಕು. ಅದಕ್ಕೆ ಈಗಾಗಲೇ ನಮ್ಮ ನೀರಾವರಿ ಇಲಾಖೆಯಿಂದ ನಮ್ಮ ಪ್ರಸ್ತಾವನೆ ನಾವು ಕೊಟ್ಟಿದ್ದೇವೆ. ಅವ್ರು ಇನ್ನೂ ನಮಗೆ ಟೈಮ್ ಕೊಡ್ತಾಯಿಲ್ಲ. ಟೈಮ್ ಕೊಟ್ಟ ತಕ್ಷಣ ನಾವು ಹೋಗ್ತೇವೆ. ಮೊನ್ನೆ ತೆಲಂಗಾಣವ್ರು ಮಾತ್ರ ನನ್ನ ಹತ್ರ ಬೇರೆ ವಿಚಾರಕ್ಕೆ ಬಂದಿದ್ದರು. ಅವ್ರಿಗೂ ಕೂಡ ಕೆಲವು ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ. ಅವರು ಕೂಡ ಕೆಲವು ಚರ್ಚೆಯನ್ನು ಮಾಡ್ತಾಯಿದ್ದಾರೆ. ಸೊ ಆ ನೀರು ಹೂಳೆತ್ತುವಂಥದ್ದು ಇದು ಕಂಪ್ಲೀಟ್ ಇನ್ನು ವೇಸ್ಟ್ ಆಯಿತು. ಅದು ಇನ್ನು ಇದು ಟೆಕ್ನಿಕಲಿ ಸ್ವಲ್ಪ ಫೀಸಿಬಲ್ ಇಲ್ಲ ಅಂಥೇಳಿ ಹೂಳೆತ್ತೋದಕ್ಕೆ ನಾವು ಇದಕ್ಕೆ ಪ್ರೋತ್ಸಾಹ ಕೊಡ್ತಾಯಿಲ್ಲ. ಆದರೆ ನೀರನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಒಂದು ಹೊಸ ನವಲೆ ಇಲ್ಲ ಅಂದರೆ ಇನ್ನೊಂದು ಲಿಫ್ಟ್ ಮಾಡಿ ನೀರನ್ನು ಆ ಭಾಗಕ್ಕೆ ಕೊಡುವಂಥದ್ದು.
ಬಸ್ಸು ಸಾಗರದಿಂದ ಲಿಫ್ಟ್ ಮಾಡಿ ಮೇಲ್ ಟ್ಯಾಗಲ್ಗೆ ಕೊಡಲಿಕ್ಕೆ ಅದೊಂದು ಟೆಕ್ನಿಕಲ್ ಪ್ರಪೋಸಲ್ ಕೊಟ್ಟಿದ್ದಾರೆ. ಅದನ್ನು ನಾವು ಬೋರ್ಡ್ ಮುಂದೆ ಇಟ್ಟಿದ್ದೇವೆ. 3 ರಾಜ್ಯದವರು ಕೂತ್ಕೊಂಡು ಇದಕ್ಕೆ ತೀರ್ಮಾನ ಮಾಡಬೇಕು. ನಾವು ಯಾವಾಗ ನಾನು ಚೀಫ್ ಮಿನಿಸ್ಟರ್ಗೂ ರಿಕ್ವೆಸ್ಟ್ ಮಾಡಿದ್ದೆ, ಇನ್ನು ಅವ್ರು ಟೈಮ್ ಕೊಟ್ಟಿಲ್ಲ. ತಿರ್ಗಾ ನಾನು ಮಾತಾಡ್ತೀನಿ. ಆ ಮಂತ್ರಿಗಳು ಕೂಡ ಹೇಳಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ. ಕೂಡಲೇ ಆದಷ್ಟು ಜಲ್ದಿ ಆ ಕೆಲಸವನ್ನು ನಾವು ಅವರ ಅದು ನಾವು ಅವತ್ತೇ ತೀರ್ಮಾನ ಮಾಡಿದ್ದೀವಿ. ಎಲ್ಲ ಗೇಟ್ಗಳಿಗೆ ನಾವು ಅದಕ್ಕೆ ಪ್ರೋಸೆಸ್ಸಲ್ಲಿ ನಾವು ಇದ್ದೀವಿ. ಎಲ್ಲ ಶೇರ್ ಮಾಡ್ತೀವಿ. ನೋಡಪ್ಪ, ಏನೇ ಕೆಲಸ ಮಾಡಬೇಕಾದ್ರೂ ಒಂದು ಟೆಕ್ನಿಕಲ್ ಕಮಿಟಿ ಇದೆ. ಆ ಟೆಕ್ನಿಕಲ್ ಟೀಮ್ ಅವ್ರು ಮಾತ್ರ ಸೇರಿ ಮಾಡಬೇಕು. ಬರೀ ಕರ್ನಾಟಕ ರಾಜ್ಯವ್ರು ಮಾತ್ರ ಮಾಡೋಕ್ಕಾಗಲ್ಲ. ಆ ಬೋರ್ಡ್ ಇಂದನೇ ತೀರ್ಮಾನ ಮಾಡಬೇಕು. ನಾವು ಅದಕ್ಕಾಲೇ ಇದರಲ್ಲಿದ್ದೇವೆ, ಎಲ್ಲ ಬೋರ್ಡಲ್ಲಿ ಇಟ್ಟಿದ್ದೇವೆ ಪ್ರಸ್ತಾವನೆ. ದುಡ್ಡು ನಮ್ಮ ಹತ್ರ ರೆಡಿ ಇದೆ. ಅದಕ್ಕೆಲ್ಲ ಏನು ಬೇಕೋ ನಾವು ಟೆಕ್ನಿಕಲಾಗಿ ನಾವು ಮಾಡ್ತೀವಿ. ನಿಮ್ಮ ಅಭಿಪ್ರಾಯ ಭಾಳ ಕರೆಕ್ಟಾಗಿದೆ. ಅಲ್ಲಿ ಬೋರ್ಡಲ್ಲಿ ತೀರ್ಮಾನ ಆಗಬೇಕಲ್ಲ. 3 ರಾಜ್ಯವರಲ್ಲ, ಒಂದೇ ಇಬ್ಬರಾಗಿದೆ ತೀರ್ಮಾನ ಮಾಡೋದು. 3 ಜನ ಸೇರ್ಕೋಬೇಕಲ್ಲ. ನೋಡೋಣ. ಈ ಕಾರ್ಯಕ್ರಮಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲ್ ಸಾಹೇಬರು, ಸುರ್ಜಿವಾಲಾ ಸಾಹೇಬರು, ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.